ಹಲೋ, ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೆ ಸ್ವಾಗತ. ಆವಾಗ ಇವತ್ತೇನಪ್ಪ ವಿಡಿಯೋ ಅಂದರೆ, ನಮ್ಮ ಬಡ್ಜೆಟು ನಾವು ಕೇರಳ ಟ್ರಿಪ್ಪೆಲ್ಲ ಕಂಪ್ಲೀಟ್ ಆಯ್ತಲ್ಲ, ನಮ್ಮ ಬಡ್ಜೆಟ್ ಎಷ್ಟಾಯಿತು ಅಂತ ಈ ವಿಡಿಯೋದಲ್ಲಿ ಹೇಳೋಣ ಅಂತ. ಅವು ಕೂಡ ನಮ್ಮ ಕರ್ನಾಟಕದ ಈ ವಿಡಿಯೋ ಲಾಸ್ಟ್ ತನಕ ನೋಡಿ. ನಮ್ಮ ಕರ್ನಾಟಕದಲ್ಲಿ 31 ಜಿಲ್ಲೆ ಕಂಪ್ಲೀಟ್ ಮಾಡ್ದಲ್ಲ, ಆವಾಗ ಸೈಕ್ಲಿಂಗ್ ಮಾಡಿದಾಗ ಅವಾಗ ಎಷ್ಟು ಖರ್ಚಾಗಿದ್ದು ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ. ಅವತ್ತೇ ಶೇರ್ ಮಾಡಬೇಕಿತ್ತು, ಸ್ವಲ್ಪ ಟೈಮು ಒಟ್ಟಿಗೆ ಮಾಡೋಣ ಅಂತ ಹಂಗೆ ಪೆಂಡಿಂಗಲ್ಲಿ ಇಟ್ಟಿದ್ದೆ ನಾನು. ಈ ಕೇರಳ ಟ್ರಿಪ್ ಮುಗಿದ್ಬಿಟ್ಟು ಬಂದಾಗ ನಾನು ಸುಮಾರು ಅಂತ ಕೇಳಿದೆ, ಸುಮ್ಮನೆ ಕೇಳಿದೆ, ನಾನು ಈ ಕೇರಳ ಟ್ರಿಪ್ ಹೋದಲ್ಲ ಎಷ್ಟು ಖರ್ಚಾಗಿರ್ಬೇಕು ಅಂತ. ಸುಮಾರು ಜನ ಲಕ್ಷ ಹೇಳಿದ್ರು, 50,000 ರೂಪಾಯಿ ಹೇಳಿದ್ರು. ಬರೀ ಖರ್ಚಾಗಿದ್ದು 2,800 ರೂಪಾಯಿ ಚಿಲ್ಲರೆ ಅಷ್ಟೇ ಖರ್ಚಾಗಿದ್ದು. ನೀವು ಯಾರು ನಂಬಲ್ಲದ ನಂಗೆ ಗೊತ್ತು, ಅಷ್ಟೇ ನಮ್ಗೆ ಖರ್ಚಾಗಿದ್ದು. ಡೈಲಿ 200-300 ಅಷ್ಟೇ ಮೇಂಟೈನ್ ಮಾಡಿ ಖರ್ಚು ಮಾಡ್ತಾ ಇದ್ದು. ನೀವು ಕೂಡ ಬಡ್ಜೆಟ್ ಟ್ರಾವೆಲ್ ಮಾಡಿದ್ರೆ ನಿಮಗೆ ಅಷ್ಟು ಕಮ್ಮಿಯಲ್ಲಿ ಟ್ರಾವೆಲ್ ಮಾಡ್ಬೋದು. ಹಾಗೆ ನಮ್ಮದು ನಾವು ಕರ್ನಾಟಕ ಟ್ರಿಪ್ ಹೋದವಲ್ಲ, ಆವಾಗ ನನಗೆ ಖರ್ಚಾಗಿ ನಾನು ಆವಾಗ 10,000 ರೂಪಾಯಿ ತಗೊಂಡೋಗಿದ್ದು. ಇದರಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗುವಂಥ ಸ್ವಲ್ಪ ಹೆದರಿಕೆ ಇತ್ತು. 31 ಜಿಲ್ಲೆ ಕಂಪ್ಲೀಟ್ ಮಾಡಿ ನನಗೆ ಆದಂಥ ಖರ್ಚು ಅಂದರೆ 6,660 ರೂಪಾಯಿ. 10,000 ರೂಪಾಯಲ್ಲಿ ಹಂಗೆ ಸ್ವಲ್ಪ ದುಡ್ಡು ಸ್ವಲ್ಪ ಬಾಕಿ ಹಂಗೆ ಇತ್ತು. ಬಡ್ಜೆಟ್ ಟ್ರಾವೆಲ್ ಮಾಡುವಾಗ ನಮಗೆ ಇದು ಟೆಂಟ್ ಇದೆಯಲ್ಲ, ರೂಮ್ ಇದೆಯಲ್ಲ, ಬೇರೆ ಫುಡ್ದು ಮಾತ್ರ ನೋಡೋದು ಸರ್. ಇನ್ನೇನದು ಹುಷಾರಿಲ್ಲದ್ರೆ ಟ್ಯಾಬ್ಲೆಟ್ ಅದರದ್ದು ಹಂಗೆ ಹಾಸ್ಪಿಟ್ಲ್ ಹೋದರೆ ಟ್ರೀಟ್ಮೆಂಟದು ಆ ಥರ ಏನೂ ಆಗಿಲ್ಲ ನನಗೆ. ಆಗಿದ್ರೆ ಸ್ವಲ್ಪ ಹೇಳೋಕ್ಕಾಗಲ್ಲ, ನಮಗೆ ಬಡ್ಜೆಟ್ ವೈಸ್ ಹೋಗುವಾಗ ಹೇಳೋಕ್ಕಾಗಲ್ಲ. ನೀವು ಆದಷ್ಟು ಟ್ರಾವೆಲ್ ಮಾಡುವಾಗ ಟೆಂಟನ್ನ ಕ್ಯಾರಿ ಮಾಡಿ, ಅಷ್ಟು ದುಡ್ಡು ಕಮ್ಮಿ ಆಗುತ್ತೆ. ಒಂದೊಂದು ರೂಮಿಗೆಲ್ಲ ಮಿನಿಮಮ್ ಅಂದರೂ 1,000 ರೂಪಾಯಿ ಅದರೊಳಗೆ ಇರುತ್ತೆ. 1,000 ರೂಪಾಯಿ, 1,500 ರೂಪಾಯಿ ಹಂಗಿರುತ್ತೆ. ಇನ್ನೂ ಡಾರ್ಮೆಟ್ರೆಲ್ಲ ಸಿಗುತ್ತೆ ನಿಮಗೆ. ಡಾರ್ಮೆಟ್ರೆಲ್ಲ 300-500 ಅಷ್ಟು ರೇಟಿಗೆಲ್ಲ ಸಿಗುತ್ತೆ. ಅದಕ್ಕಿಂತ ಬೆಸ್ಟ್ ಅಂದರೆ ನೀವು ಬಡ್ಜೆಟ್ ಟ್ರಾವೆಲ್ ಮಾಡೋದಂದರೆ ಟೆಂಟ್ ತೊಗೊಳ್ಳೋದೇ ಬೆಸ್ಟು. ಟೆಂಟು ಇಲ್ಲ, ಟೆಂಟ್ ಇಲ್ಲಾಂದರೆ ದೇವಸ್ಥಾನ. ಹಂಗೆ ಈ ವಿಡಿಯೋ ನೋಡ್ತವ್ರನ್ನೆಲ್ಲ ಒಂದ್ಸಲಿ ನೀವು ಸೋಲೋ ಟ್ರಿಪ್ ಮಾಡಿ, ಅದರದ್ದು ಎಕ್ಸ್ಪೀರಿಯನ್ಸೇ ಬೇರೆ. ಹೊಸ ಜನಗಳನ್ನು ನೋಡ್ಬೋದು ನೀವು. ಬಡ್ಜೆಟು ಮೇಯ್ನಾಗಿ ಬಡ್ಜೆಟು. ನೀವು ತಗೊಂಡೋಗಿರೋ ದುಡ್ಡು ಅಯ್ಯೋ ನನ್ನ ಕೈಯಿಂದ ಖಾಲಿ ಆಗ್ಬಿಟ್ರೆ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಭಯ. ಅದನ್ನು ಸೇವ್ ಮಾಡಿ ಒಂದು ಹಂತಕ್ಕೆ ತರೋದು, ಅದನ್ನು ಸೇವ್ ಮಾಡಿ ಆದಷ್ಟು ಕಮ್ಮಿ ಮಾಡೋದು ನಮ್ಮ ಖರ್ಚನ್ನ. ಹಂಗೆ ಸುಮಾರು ಲೈಫಲ್ಲಿ ಕಲಿಬೋದು ಸೋಲೋ ಟ್ರಾವೆಲ್ ಮಾಡುವಾಗ. ನೀವು ಗ್ಯಾಂಗ್ ಆಗಿ ಮತ್ತು ಸೋಲಾಗಿ ಹೋಗೋದು ತುಂಬ ಡಿಫ್ರೆಂಟ್ ಇದೆ. ಒಬ್ಬ ಅಲ್ಲಿಗೆ ಹೋಗೋಣ ಅಂದರೆ ಇನ್ನೊಬ್ಬ ಹೇಳ್ತಾನೆ ಇಲ್ಲಿಗೆ ಹೋಗೋಣ ಅಂತ. ಸೋಲೋ ಟ್ರಿಪ್ಪಲ್ಲಿ ಆ ಥರ ಏನೇ ಇಲ್ಲ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಾನು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಆಗಿದ್ದೀನಿ ಅಂದರೆ ನೀವು ಸೋಲೋ ಟ್ರಿಪ್ ಮಾಡಿ ಸುಮಾರು ಕಲಿಬೋದು. ನೀವು ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹಂಗೆ ನಂದು ನೆಕ್ಸ್ಟ್ ಟ್ರಿಪ್ ಬಂದ್ಬಿಟ್ಟು ನೇಪಾಳಿಗೆ ಪ್ಲ್ಯಾನ್ ಮಾಡಿದ್ವಿ. ಬಡ್ಜೆಟ್ ಸ್ವಲ್ಪ ಕಮ್ಮಿ ಇದೆ. ಹಂಗೆ ಕೆಲಸ ಮಾಡಿ ಸ್ವಲ್ಪ ಸೇವ್ ಮಾಡ್ತಾಯಿದ್ದೀನಿ. ಆ ಕಡೆಗೆ ಆಯ್ತಿಲ್ಲ, ಈ ಕಡೆಗೆ ಆಯ್ತಿಲ್ಲ. ನಂದು ಎಕ್ಸ್ಪೆನ್ಸ್ ಬಂದರೂ ಸುಮಾರು ಖರ್ಚಾಯ್ತದೆ. ಜಿಮ್ಮಿಗೆ ಹೋಗ್ತಿದ್ದೀನಿ. ಅದು ಕೆಲಸ ಮಾಡೋ ದುಡ್ಡು ಬೈಕಿಗೆ ಇದಕ್ಕೆ ಅಂತೆಲ್ಲ ಎಲ್ಲ ಆ ಕಡೆ ಹೋಗ್ತಾ ಉಂಟು. ಅವಾಗ ಅಷ್ಟೇ ಗೈಸ್, ನಮ್ಮ ಬಡ್ಜೆಟ್ ನೋಡಿದ್ರಲ್ಲ, ಸುಮಾರು ಜನ ಅಂದ್ಕೊಂಡ್ರು ಲಕ್ಷ ಆಗಿದೆ ದುಡ್ಡು ಅಂತ. ಅಷ್ಟೇನಾಗಿಲ್ಲ. ಡೈಲಿ 300-200 ಅದು ದಾಟ್ಕೊಂಡ್ಬಿಟ್ಟು ಮೇಲೆಗೆ ಹೋಗಲ್ಲ. ಹಂಗೆ ಇದೇ ಥರ ಸಪೋರ್ಟ್ ಮಾಡಿ. ಇನ್ನು ವೀಡಿಯೋಸ್ ಹಾಕ್ತೀನಿ. ಯೂಟ್ಯೂಬ್ ಸ್ವಲ್ಪ ಆ್ಯಕ್ಟಿವ್ ಇರೋದು ಕಮ್ಮಿ. ಇನ್ನು ವೀಡಿಯೋಸ್ ಎಲ್ಲ ಆದಷ್ಟು ಹಾಕ್ತೀನಿ. ಒಂದು ತಿಂಗಳಲ್ಲಿ ಒಂದು 2-3 ವೀಡಿಯೋಸ್ ಆದ್ರೆ ಹಾಕಕ್ಕೆ ನೋಡ್ತೀನಿ. ಸ್ವಲ್ಪ ಲೇಸಿ ಆಗಿದ್ದೀನಿ. ಆವಾಗ ಇನ್ನೊಂದು ಹೊಸ ವಿಡಿಯೋ ಸಿಕ್ಕೋಣ. ಅದುವರೆಗೂ ಬಾಯ್.